ಬಿಡೆನು. ಆ ಮಾತು ಹೇಳಿದನಲ್ಲ ತಾಯಿ. ಯೇಸು ಕೈ ಬಿಡನು ದೈನಂದಿನ ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇಂದು ನಾವು ಕೀರ್ತನೆ 145 7-10 ಹೊಗಳುವರು, ದೇ ವಿಲ್ ಪ್ರೈಸ್, ಈ ವಿಷಯದ ಕುರಿತು ನಾವು ಧ್ಯಾನ ಮಾಡಕ್ಕೆ ಹೋಗ್ತೇವೆ. ನಾವೆಲ್ಲರೂ ಓದಿಕೊಳ್ಳೋಣವಾ? ಜನರು ನಿನ್ನ ಮಹೋಪಕಾರವನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರಕಟಿಸುವರು, ನಿನ್ನ ನೀತಿಯನ್ನು ಹೊಗಳುವರು. ಯೆಹೋವನು ದಯೆಯು ಕನಿಕರವೂ ಉಳ್ಳವನು, ದೀರ್ಘಶಾಂತನು, ಪ್ರೀತಿಪೂರ್ಣನೂ ಆಗಿದ್ದಾನೆ. ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವಾತನೂ ಆಗಿದ್ದಾನೆ. ಯೆಹೋವನೇ, ನಿನ್ನ ಸೃಷ್ಟಿಯೆಲ್ಲವೂ ನಿನ್ನನ್ನು ಸ್ತುತಿಸುವುದು, ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ಹಾಗಾದರೆ ನಾವು ಯಾಕೆ ದೇವರನ್ನ ಈ ವರ್ಷದ ಕಡೆಯಲ್ಲಿ ಹೊಗಳಬೇಕು ಎಂಬುದಾಗಿ ನಾವು ನೋಡುವಾಗ, ಆತನ ಮಹೋಪಕಾರಗಳನ್ನ ನೆನಪಿನಲ್ಲಿಟ್ಟುಕೊಂಡು ಆತನ ಹೊಗಳ್ರಿ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ವೈಯಕ್ತಿಕವಾದ ಜೀವನಕ್ಕೆ ಎಷ್ಟೆಷ್ಟು ಕಷ್ಟಪಡ್ತಾ ಇದ್ವಲ್ಲ ನಾವು, ಎಷ್ಟೋ ಕೆಲವು ಸಲ ರಾತ್ರಿಗಳ ನಿದ್ದೆ ಇರ್ತಾ ಇಲ್ವಲ್ಲ ನಮಗೆ, ಸೇವೆಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಅಥವಾ ವೈಯಕ್ತಿಕವಾಗಿರ್ಬೋದು ಪ್ರಿಯರೇ, ಮಕ್ಕಳ ವಿಷಯದಲ್ಲಿರ್ಬೋದು, ಅಥವಾ ಕೆಲಸದಲ್ಲಿರ್ಬೋದು, ಬಿಸ್ನೆಸ್ಗಳಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಎಷ್ಟೋ ಕಾರ್ಯಗಳಲ್ಲಿ ನಾವು ಪರಿತಪಿಸ್ತಾ ಇದ್ವಿ. ಆದರೆ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ರಲ್ಲ, ಅದಕ್ಕಾಗಿ ನಾವೇನು ಮಾಡಬೇಕು? ಹೊಗಳಬೇಕು ದೇವ್ರನ್ನ, ಅವ್ರನ್ನ ಸ್ತುತಿಸಬೇಕು. ಯಾಕಂದರೆ ದೇವರು ಸರ್ವೋಪಕಾರಿಯಾಗಿದ್ದಾರೆ. ದೇವರು ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸ್ತಾರೆ. ದೇವ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಗಾಡ್ ವಿಲ್ ನೆವರ್ ಡೂ ಮಿಸ್ಟೇಕ್. ದೇವರು ಯಾವ ತಪ್ಪನ್ನು ಮಾಡಿಲ್ಲ, ನಾವೇ ತಪ್ಪು ಮಾಡಿರೋರು. ಆದರೆ ತಪ್ಪು ಮಾಡಿದಂಥ ನಾವು ದೇವ್ರ ಬಳಿಗೆ ಬರುವಾಗ ತಾನು ಏನನ್ನು ನಿರ್ಮಿಸಿದ್ದಾನೋ ಅದನ್ನು ಕರುಣಿಸ್ತಾರೆ. ನಿಮ್ಮನ್ನು ಅವ್ರು ನಿರ್ಮಿಸಿದ್ರಲ್ಲ, ನಿಮ್ಮನ್ನು ಕರುಣಿಸ್ತಾರೆ. ದೇವರ ಕರುಣೆಯಲ್ಲಿ ಆಶ್ರಯ ಪಡಿರಿ. ಆತನು ಯಾವಾಗಲೂ ನಿಮಗೆ ಕಾಯ್ತಾ ಇದ್ದಾರೆ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಹೌದು ಸ್ವಾಮಿ, ನೀನು ತಪ್ಪು ಮಾಡುವವನಲ್ಲ, ತಪ್ಪು ಹುಡುಕುವವನಲ್ಲ. ಆದ್ದರಿಂದ ತಂದೆ ಆದ ದೇವರೇ, ಈಗೋ ಸ್ವಾಮಿ ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತೇವೆ. ನಮ್ಮ ನೀನೇ ಶುದ್ಧೀಕರಿಸಪ್ಪ, ನೀನು ಕರುಣಾಮಯ್ಯಪ್ಪ. ಅದಕ್ಕಾಗಿ ವರ್ಷದ ಕಡೆಯಲ್ಲಿ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ನಿಮಗೆ ಸ್ತೋತ್ರಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಆತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು
ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.